ಭೂಸ್ವಾಧೀನ ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದ್ದಾರೆ ಅವತ್ತು ಯಾರ್ಯಾರಿದ್ರು, ಯಾರ್ಯಾರ ಸಮ್ಮುಖದಲ್ಲಿ ಅದನ್ನ ಸ್ವಾಧೀನಪಡಿಸ್ಕೊಳ್ಳಾಯ್ತು, ಈ ಬಗ್ಗೆ ಯಾರು ಪ್ರಶ್ನೆ ಎತ್ತೋದೇ ಇಲ್ವಾ ಅಥವಾ ಎತ್ತಿಲ್ವಾ? ಯಾರ ಸಮ್ಮುಖದಲ್ಲಿ ಸ್ವಾಧೀನಪಡಿಸ್ಕೊಳ್ಬೇಕಾಗಿದೆ ಅನ್ನೋದು ಹೇಳ್ಬೇಕಾಗಿಲ್ಲ. ಬಿಡಿಎನವರು ಏನ್ ಮಾಡ್ತಾರೆ, 4-1 ನೋಟಿಫಿಕೇಶನ್ ಮಾಡ್ತಾರೆ. ನಾವು ಇಂಥ ಜಾಗಗಳನ್ನ ಇಂಥ ಬಡಾವಣೆಗಾಗಿ, ನಾವು ಉದ್ದೇಶಿತ ಬಡಾವಣೆಗಾಗಿ ಅದನ್ನ ನೋಟಿಫಿಕೇಶನ್ ಮಾಡ್ತೀವಿ ಅಂತ. ಆಗ ಇದರಲ್ಲಿ ಯಾರಿಗಾನು ಸಮಸ್ಯೆ ಇತ್ತು ಅಂತಂದ್ರೆ ಲ್ಯಾಂಡ್ ಓನರು ಅದಕ್ಕೆ ಅರ್ಜಿ ಕೊಡಬೇಕು. ನಾವು ಇದನ್ನ ಡೆವಲಪ್ ಮಾಡಿದ್ದೀವಿ, ಅಥವಾ ಇದರಲ್ಲಿ ನರ್ಸರಿ ಇದೆ, ಅಥವಾ ನಮ್ದಿಲ್ಲಿ ಏನು ಕೆಲವೊಂದು ಅವ್ರದ್ದು ಮನೆ ಕಟ್ಟಿದ್ದೀವಿ, ಡೆವಲಪ್ ಮಾಡಿದ್ದೀವಿ ಅನ್ನೋಂಥದ್ದು ಬಿಡಿಎಗೆ ಅದಕ್ಕೆ ಸಾಕ್ಷಿ ಸಮೇತ ಬಿಡಿಎಗೆ ಅರ್ಜಿ ಹಾಕಿದಾಗ ಬಿಡಿಎನವರು ಡಿನೋಟಿಫಿಕೇಶನ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಥರದ್ದು ಯಾವುದೇ ಅರ್ಜಿಗಳು ಹೋಗ್ಲಿಲ್ಲ. ಬಿಡಿಎನವರು ಪೊಸಿಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ರಿಟ್ಟೆ ಬಿಲ್ನಲ್ಲಿ ಕೋರ್ಟ್ ಕೂಡ ಇವ್ರ ಪರವಾಗಿ ಆದೇಶ ಮಾಡುತ್ತೆ. ಹಾಗಿದ್ರೆ ಇವ್ರು ಬಿಡಿಎನವರು ಯಾಕೆ ಸುಮ್ಮನೆ ಇದ್ದಾರೆ? ಸ್ವಾಧೀನ ಪಡಿಸ್ಕೊಂಡಿದ್ದೀನಿ ಅಂದಾಗ್ಲೂ ಕೂಡ ಅದು ಸ್ವಾಧೀನ ಖಾಸಗಿ ಒಡೆತನದಲ್ಲಿದೆ ಅಂತಂದ್ರೆ, ಈ ಯಾರು ಸ್ವಾಧೀನ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಿದಾರಲ್ಲ ಅವ್ರ ಮೇಲ್ಗಡೆ ಅನುಮಾನ ಬರಲ್ವಾ? ಡೆಫಿನೆಟ್ಲಿ. ಯಾರು ಯಾಕೆ ಆ ಪ್ರಶ್ನೆ ಎತ್ತದೆ ನಾನಂತಂದ್ರೆ, ಸ್ವಾಧೀನ ಪಡಿಸ್ಕೊಂಡಿದ್ದೀನಿ ಅಂತ ಯಾರು ಆದೇಶ ಮಾಡ್ತಾರೋ, ಪತ್ರಿಕೆ ಪ್ರಕಟಣೆ ಕೊಡ್ತಾರೋ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರುವಂತ ಆರ್ಟಿಕಲ್ ಇದೆ, ಸುದ್ದಿ ಇದೆ, ಆ ಸುದ್ದಿ ಆಧರಿಸಿ ನಾವು ಮಾತಾಡೋದಾದ್ರೆ ಅವತ್ತು ಸ್ವಾಧೀನ ಪಡಿಸ್ಕೊಂಡಿದ್ದು ಹೌದಾದ್ರೆ ಯಾರ್ಯಾರಿದ್ರು? ಸ್ವಾಧೀನ ಪಡಿಸ್ಕೊಂಡವರಿಗೂ ಇವ್ರಿಗೆ ಏನು ಸಂಬಂಧ? ಸ್ವಾಧೀನ ಪಡಿಸ್ಕೊಂಡ ಮೇಲೂ ಕೂಡ ಖಾಸಗಿ ಒಡೆತನದಲ್ಲಿ ಅದು ಹೆಂಗೆ ನಡೀತಾ ಇದೆ ಪೆಟ್ರೋಲ್ ಬಂಕ್? ಇದು ಕೂಡ ಪ್ರಶ್ನೆ ಅಲ್ವಾ? ಯಾವ ಅಧಿಕಾರಿಗಳು ಇವ್ರ ಜೊತೆ ಶಾಮೀಲಾದ್ರು? ಇವ್ರ ಪ್ರಭಾವ ಯಾರಿಂದ ಬೀರಿಸಿದ್ರು? ಇದು ಮತ್ತು ಅದು ಮಾತ್ರ ಅಲ್ಲ, ಇವಾಗ ಆ 22ರಲ್ಲಿ ನಾವು ಪೊಸಿಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆವಾಗ ಅಲ್ಲಿ ಪೆಟ್ರೋಲ್ ಬಂಕ್ ನ ಹೊಡಿಬೇಕಾದ್ರೆ JCB ಎಲ್ಲ ಹೋಗಿರುತ್ತೆ, ಅದ್ರ ಹಣ ಕೂಡ ಕ್ಲೈಮ್ ಮಾಡಿರ್ತಾರೆ ಬಿಡಿಎನಲ್ಲಿ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೇಕಲ್ಲ. ಹೌದು, ಕೊಡ್ಬೇಕು. ಅವತ್ತು ಏನೇನ್ ನಡೀತು, ಅಧಿಕಾರಿಗಳು ಹೋಗಿದ್ದಾರೆ ಅನ್ನೋದು ಅವ್ರು ಹೇಳ್ಬೇಕು, ನಡಾವಳಿ ಕೊಡ್ಬೇಕಲ್ಲ. ಅವತ್ತು ಏನ್ ನಡೀತು ನಡಾವಳಿಗಳು ಕೊಡದೇನೆ ಅಧಿಕಾರಿಗಳು ಇನ್ನೇನಾದ್ರು ಒಂದು ಉದಾಹರಣೆ ಹೇಳ್ತೀನಿ. ಈ ಏನು ಚಂದ್ರ ಬಡಾವಣೆ ಮತ್ತು ನಾಗರಬಾವಿ ಅನ್ನೋ ಮುಖ್ಯ ರಸ್ತೆಯಲ್ಲಿ ಏನಿದೆ, ಸುಮಾರು ಮನೆಗಳನ್ನ ಕಟ್ಕೊಂಡಿದ್ರು. ಪೊಸಿಷನ್ಸ್ ನಮ್ಮದು ಅಂತೇಳಿ ಸುಮಾರು ಎಕರೆ, ಅಲ್ಲಿ ಇದೇನು 1 ಎಕರೆ 9 ಗುಂಟೆ ಇರ್ಬೋದು, ಅಲ್ಲಿ 3-4 ಎಕರೆಗಳ ಜಾಗ ರೋಡ್ ಉದ್ದಕ್ಕೂ ಇತ್ತು. ಇತ್ತೀಚೆಗೆ ಬಿಡಿಎ ಸ್ವಾಧೀನಪಡಿಸ್ಕೊಳ್ಳುವಂಥ ಒಂದು ಅವಕಾಶ ಬಂದಾಗ ಇಮಿಡಿಯೇಟಾಗಿ ಹೋಗಿ ಎಲ್ಲ ಮನೆಗಳನ್ನೆಲ್ಲ ವಾಡದೆ ಪೊಸಿಷನ್ಸ್ ಏನಿತ್ತು ಅಂತ ತೊಗೊಂಡು ಅದಕ್ಕೆಲ್ಲ ಸ್ಪೆನ್ಸ್ ಹಾಕಿ ಎಲ್ಲ ಮಾಡಿ ನಮ್ಮದು ಅಂತ ಬಿಡಿಎದು ಒಂದು ಬೋರ್ಡ್ ಹಾಕೋದು. ಇಲ್ಲೆಲ್ಲಿ ಸ್ವಾಧೀನಪಡಿಸ್ಕೊಂಡಿದ್ದ ಜಾಗ ಅಂತ ಏನು ಇವತ್ತಿನ ದಿವಸ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಆದರೆ ಈ ಜಾಗದಲ್ಲಿ ಮಾತ್ರ ಯಾವುದೇ ರೀತಿ ಬಿಡಿಎ ಬೋರ್ಡ್ ಇಲ್ಲ. ಬೇರೆ ಜಾಗನ ಸ್ವಾಧೀನ ಪಡಿಸ್ಕೋಕೆ ಇದೇ ದಾರಿಲಿ ಹೋಗಿರ್ತಾರೆ. ಅದೇ ದಾರಿ ಏನ್ ನಾವು 1 ಎಕರೆ 9 ಗುಂಟೆ ಜಾಗ ಏನ್ ಹೇಳ್ತಾ ಇದೀವಿ, ಇದೇ ಜಾಗ ಮಧ್ಯದಲ್ಲೇ ರಸ್ತೆ ಹೋಗುತ್ತೆ. ಅದೇ ರಸ್ತೆಯಲ್ಲಿ ಹೋಗಿ ಬೇರೆ ಬೇರೆ ಜಾಗಗಳನ್ನ ಸ್ವಾಧೀನ ಪಡಿಸ್ಕೊಂಡ್ ಬಂದಿರ್ತಾರೆ, ಅದಕ್ಕೆ ಫೆನ್ಸಿಂಗ್ ಹಾಕಿ ಬಂದಿರ್ತಾರೆ. ಬಟ್ ಈ ಜಾಗ ಕಾಣಿಸೋದೇ ಇಲ್ಲ. ಅಂತ ಪ್ರಭಾವಿ ಯಾರು ಅಂತ? ಯಾವ ರಸ್ತೆನಲ್ಲ ಎಂಟ್ರಿ ಆಗ್ತಾರೆ, ಅದೇ ರಸ್ತೆನಲ್ಲಿ ಎಕ್ಸಿಟ್ ಆಗೋ ಜಾಗದಲ್ಲಿ ಈ ಜಾಗನ ಎಂಟ್ರಿನೂ ಇಲ್ಲೇ ಆಗ್ಬೇಕು, ಎಕ್ಸಿಟ್ ಇಲ್ಲೇ ಆಗ್ಬೇಕು. ಆ ಲೆಕ್ಕಾಚಾರದಲ್ಲಿ ಇರುವಂತ ಜಾಗದ ಒಳಗಡೆನೆ ಹೋಗ್ತಾರೆ. ಎಕ್ಸಿಟ್ ಆಗೋ ಜಾಗದಲ್ಲಿ ಅವರು ಪೊಸಿಷನ್ ತಗೊಂಡಿದ್ದಾರೆ, ಎಂಟ್ರಿ ಆಗೋ ಜಾಗದಲ್ಲಿ ಇವ್ರಿಗೆ ಕಾಣಿಸಿಲ್ಲ. ಈ ಜಾಗದ ಮಧ್ಯೆನೇ ಹೋಗ್ತಾರೆ. ಸರ್, ಮತ್ತೊಂದು ಈಗ ಭೂಮಿಗೆ ತೆರಿಗೆಗಳು ಕಟ್ಟಿರ್ತಾರಲ್ಲ ಸರ್, ಆ ರಶೀದಿ ಇಟ್ಕೊಂಡು ಏನಾದ್ರೂ ವಾಯ್ಸ್ ರೈಸ್ ಮಾಡ್ಬೋದಾ? ಅಥವಾ ಈಗ ನಾವು ಒಂದು ಮನೇಲಿ ಇದೀವಿ ಬಾಡಿಗೆಗೆ ಅಂತ ಹೇಳಿದ್ರೆ ಒಂದಷ್ಟು ವರ್ಷ ಆದ್ಮೇಲೆ ಅದನ್ನ ಅವ್ರಿಗೆ ಅಂತ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅದೇ ಜಾಗದಲ್ಲಿ ಬಹಳ ವರ್ಷಗಳಿಂದ ಇರೋದ್ರಿಂದ ಒಂದಿಷ್ಟು ಹಣ ಕೊಟ್ಟು GBAನ ಅಂದ್ರೆ ಆ ಜಾಗ ನಮ್ದು ಅಂತ ಮಾಡ್ಕೊಳ್ಬಹುದಾ? ಹೇಗೆ ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯಾರೊಬ್ರು ಅಲ್ಲಿ ವಾಸ ಇದ್ದಿದ್ದಲ್ಲ, ಖಾಲಿ ಜಾಗ ಇತ್ತು, ಅಲ್ಲೊಂದು ಪೆಟ್ರೋಲ್ ಬಂಕ್ ನಡೆಸ್ಕೊಂಡಿದ್ರು. ಅದಾದ ನಂತರ ಕೋರ್ಟ್ಗೆ ಇನ್ನೊಂದು ಮತ್ತೊಂದು ಎಲ್ಲ ಹೋದ ಮೇಲೆ ಸೋಲು ಒಪ್ಕೊಂಡು ಬಿಡಿಎ ನೇರವಾಗಿ ಈ ಸ್ವತ್ತು ಬಿಡಿಎಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕಾನೂನು ಆದೇಶ ಆದಮೇಲೆ ಕೂಡ ಇವರು ಖಾಸಗಿ ಒಡೆತನದ ಪೆಟ್ರೋಲ್ ಬಂಕನ್ನ ಇನ್ನೂ ಕೂಡ ಚಾಲ್ತಿಯಲ್ಲಿ ಇಟ್ಟಿದ್ದಾರಲ್ಲ, ಅದೇ ಬಂದಿರೋ ಪ್ರಶ್ನೆ ಇದು. ಆಮೇಲೆ ಈ ಇತ್ತೀಚೆಗೆ ವಿಡಿಯೋ ಮಾಡಿ ಬಿಡ್ತಾರೆ. ಅಂದ್ರೆ ಸಿನಿಮಾ ಬಿಡೋದಕ್ಕಿಂತ ಮುಂದೆ ಒಂದು ಟ್ರೈಲರ್ ಟೀಸರ್ ಬಿಡ್ತಾರಲ್ಲ, ಹಂಗೆ ಇವ್ರು ಏನ್ ಮಾಡಿದ್ದಾರೆ, ಒಂದು ಸಣ್ಣ ತುಣುಕು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಯಾರೋ ಒಬ್ಬನ ಧ್ವನಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕೊಟ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಈ 38 ಕುಂಟೆನೇನೋ ಸೇಲ್ಗಿದೆ ಅಂತ ಅಷ್ಟೇ ಹೇಳ್ತಾರೆ ಅವರು. 38 ಕುಂಟೆ ಚಿಲ್ಲರೆ ಜಾಗವನ್ನ JVಗೆ ಕೊಡಲಾಗುವುದು, ಇದು ಪ್ರೈಮ್ ಲೊಕೇಶನ್ ಇದೆ ಅಂತ ಆತ ಹೇಳ್ತಾರೆ. ಆ ವಿಡಿಯೋ ಕೂಡ ನಮ್ಗೆ ಸಿಕ್ಕಿದೆ. ಆ ವಿಡಿಯೋ ಮೂಲಕ ಏನ್ ಮಾಡಿದ್ದಾರೆ ಇವರು, ಒಂದು ಸಣ್ಣದಾಗಿ ಯಾರು ಬರ್ತಾರೆ ನೋಡೋಣ, ಬಿಡಿಎ ಎಚ್ಚೆತ್ಕೊಳ್ತಾ ನೋಡೋಣ, ಪ್ರಭಾವಿಗಳು ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ ನೋಡೋಣ, ಅಥವಾ ನಾವು ನೇರವಾಗಿ ಸೇಲ್ಗೆ ಇಡ್ಬೋದಾ? ಇವ್ರಿಗೆ ಆಗ್ಲೇ ಅಂತ ಈ ಜಾಗನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸೇಲ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಅಷ್ಟು ಪ್ರಭಾವಿ ಆಗಿದ್ರು ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಟು ಸೇಲ್ ಮಾಡುವಂತ ಪ್ರೈಮ್ ಲೊಕೇಶನ್ ಇದೆ. ಅಂದ್ರೆ ಈಗ ಮೀನ್ ಹಿಡಿಬೇಕಾದ್ರೆ ಹಾಕ್ತಾರಲ್ಲ, ಆ ರೀತಿ ಹಾಕಿ ನೋಡುವಂತ ಪ್ರಯತ್ನ ಇದು. ಇದು ಏನ್ ಬೆಂಗಳೂರಿಗೆ ಹೊಸದಲ್ಲ, ನಮಗೂ ಹೊಸದಲ್ಲ. ಇದು ಪ್ರಯತ್ನ ಪಟ್ಟಿದ್ದಾರೆ. ಆ ಅಡಿಯಲ್ಲಿ ನಾವುಗಳೆಲ್ಲ ಎಚ್ಚೆತ್ಕೊಂಡು ಬೆಂಗಳೂರು ಮತ್ತೆ ಈ ರಾಜ್ಯದ ಸ್ವತ್ತು ನಮ್ಮೆಲ್ಲರ ಕರ್ತವ್ಯ, ಇದು ಉಳಿಸ್ಕೋಬೇಕಾಗಿದೆ. ಸಾಮಾಜಿಕ ಬದ್ಧತೆ ನಮ್ಮದಿದು, ಸಾಮಾಜಿಕ ಬದ್ಧತೆ ಇದೆ. ಯಾರೇ ಪ್ರಭಾವಿ ಇರಲಿ, ಯಾವುದೋ ಚುನಾವಣೆಯಲ್ಲಿ ಅವರು ಮಾಡಿರುವಂಥ ಘನಕಾರ್ಯಕ್ಕೆ ತಾನು ಮಾತಾಡಿದಾಗ ಸುಮ್ಮನೆ ಇದ್ರು ಅನ್ನೋ ಘನಕಾರ್ಯಕ್ಕೆ ಏನಾದರೂ ಒಪ್ಪಂದ ಆಗಿ ಏನಾದ್ರು ಬಿಟ್ಕೊಡ್ತಾ ಇದ್ದಾರಾ? ಕುಣಿಗಲ್ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದಾಗ ಇವರಿಗೆ
ಏನಾದರೂ ಆಯ್ತಪ್ಪ ನಿನ್ನದನ್ನು ಯಾವುದನ್ನು ಕೇಳ್ಕೋದಿಲ್ಲ ಅಂತ ಏನು ಹೇಳಿದಾರಾ? ಇಲ್ಲಿ ಏನಾದರೂ ಬೇರೆ ಒಪ್ಪಂದಗಳು ನಡೀತಾ ಪ್ರಭಾವಿ ಅಂತಂದರೆ? ಈಗಿರೋ ಪ್ರಭಾವಿಗಳು ಯಾರು? ಇವರು ಆ ಪ್ರಭಾವಿಗೆ ಏನು ಕೊಟ್ಟಿದ್ದಾರೆ ಅಂತ ಗುರುದಕ್ಷಿಣೆ? ಅಂಥ ದೊಡ್ಡ ಪ್ರೈಮ್ ಲೊಕೇಶನ್, 200 ಕೋಟಿ ಆಸ್ತಿ, GBAದಲ್ಲಿ ಆಸ್ತಿ ಇಲ್ಲ, ನಮಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಏನು ಒದ್ದಾಡ್ತಾ ಇದ್ದೀರಿ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವೇ ಸ್ವಾಧೀನಪಡಿಸ್ಕೊಂಡಿರುವಂಥ ಜಾಗ, ಪೆಟ್ರೋಲ್ ಬಂಕ್ನ ತೆರವುಗೊಳಿಸೋದು ನಿಮಗೆ ಎಷ್ಟು 2 JCB ತಗೊಂಡು ಹೋಗ್ಬಿಟ್ಟು ಮುಗ್ದೇ ಹೋಯ್ತು. ಏನು ಸರ್, ಅರ್ಧ ಗಂಟೆ 1 ಅವರ್ ಕೆಲಸ ಮಾಡಿ ಈಗಾಗಲೇ ನೀವು ಆ ಜಾಗನ ಒತ್ತುವರಿ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಭವ್ಯವಾದ ಬಂಗಲೆ ಕಟ್ಟಿ ಕೂತ್ಕೊಳ್ಳೋಕೆ ಜಾಗ ಮಾಡಿಕೊಡಿ. ಎಂಥ ದೊಡ್ಡ ಜಾಗ ಬಿಟ್ಟುಬಿಟ್ಟು ಅದು ಇದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಹುಡುಕ್ತಾ ಇದ್ದೀರಿ. ಯಾರು ಪ್ರಭಾವಿ? ಯಾಕೆ ಇಷ್ಟೊಂದು ಪ್ರಭಾವ ಬೀರ್ತಾ ಇದ್ದಾರೆ? ಈ ಕೇಸ್ ಎಲ್ಲಿವರೆಗೆ ಹೋಗ್ಬೋದು ಸರ್ ಇದು, ಪ್ರಕಾಶ್ ಸರ್? ಸರ್, ಈ ಕೇಸ್ ಮುಗ್ದೇ ಹೋಗಿದೆ. ಇದನ್ನೀಗ ಧ್ವನಿ ಎತ್ತಿದ್ರೆ ಯಾರು ಧ್ವನಿ ಎತ್ತಬೇಕು? ಧ್ವನಿ ಎತ್ತಂತಂದ್ರೆ ಇವಾಗ ಇಲ್ಲಿ ಮೀಡಿಯಾದಲ್ಲಿ ಈಗ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನ ಯಾವ್ಯಾವ ಅಧಿಕಾರಿಗಳ ಮುಂದೆ ಅಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಬೋದು. ಯಾಕಂದ್ರೆ 200-300 ಕೋಟಿ ಆಸ್ತಿ ಆಗಿರೋದ್ರಿಂದ ಇದನ್ನ ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ಇನ್ವೆಸ್ಟಿಗೇಷನ್ ಮಾಡ್ಬೋದಲ್ಲ. ಹೌದು, ಅದು ಕೂಡ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಮೀಡಿಯಾ ಕಮಿಷನರ್ ಕೂಡ ನೇರವಾಗಿ ಇದರಲ್ಲಿ ಹೊಣೆ ಆಗ್ತಾರೆ. ಯಾಕಂತಂದ್ರೆ ಇವತ್ತು 2021ರಲ್ಲಿ 25ರಲ್ಲಿ ಈ ರೀತಿ ಕೊಟ್ಟ ಮೇಲೆ ನಾವು ಇದನ್ನ ಪೊಸಿಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ರೀಕನ್ವೆ ಮಾಡೋದು ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಮೀಡಿಯಾ ಕಮಿಷನರ್ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ? ಅವ್ರು ನೇರವಾಗಿ ಆನ್ಸರೇಬಲ್ ಅಲ್ವಾ? ಅಟ್ಲೀಸ್ಟ್ ಈ ಕೇಸು ಈಗ ಒಂದು 200 ಕೋಟಿ ಆಸ್ತಿ ಮೇಲ್ಗಡೆ ಯಾರು ನಾವು ಧ್ವನಿ ಎತ್ತಾ ಇದ್ದೀವಿ ಇವತ್ತು, ಇದು ಮುಂದುವರೆದು ಆ ಸರ್ಕಾರಿ ಏನು BDA ಜಾಗ ಇದೆ, BDAದವ್ರು ಎಚ್ಚೆತ್ಕೊಂಡು ಆ ಸ್ವಾಧೀನಪಡಿಸುವಂಥ ಕಾರ್ಯ ಏನಿತ್ತು ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡ್ರೆ ಇದು ಇನ್ನೊಂದಷ್ಟು ಜಾಗಗಳು ಅಲ್ಲಿ ನೇರವಾಗಿ ನಿಮ್ ಕಣ್ಮುಂದೆ ಇದೆ. ಮೂಡಾದಲ್ಲಿ ಏನಾಯ್ತು, ಅದನ್ನ ಯಾವ ರೀತಿ ದೂರನ್ನು ಕೊಟ್ರು, ಅವಾಗ ಲೋಕಾಯುಕ್ತರು ಏನಾಯ್ತು, ಆಗ ಆಸ್ತಿನ ವಾಪಸ್ ಬರ್ಲಿಲ್ವಾ? ಅದೇ ರೀತಿ ಸ್ವಾಧೀನಪಡಿಸ್ಕೊಂಡಿರುವಂತದನ್ನು BDAನೇ ಹೇಳಿಕೆ ಕೊಟ್ಟಿದೆ, ಇಲ್ಲ ಹೇಳಿಕೆ ತಿರ್ಚಲಾಗಿದೆಯಾ? ನಮ್ಮಲ್ಲಿರೋ ದಾಖಲಾತಿಗಳು ಏನು ಹೇಳ್ತಾ ಇದ್ದಾವೆ, ಈ ಹೇಳಿಕೆಗಳಲ್ಲಿ ಆಧರಿಸಿನೇ ನೀವು ಹೋಗ್ಬೋದಲ್ಲ. ಯಾಕೆ ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಿ? BDA ಆಸ್ತಿಗಳನ್ನ ನೀವೇ ಸ್ವಾಧೀನಪಡಿಸ್ಕೊಂಡಿದ್ದೀನಿ ಅಂತ ಹೇಳಾದ್ಮೇಲೂ ಕೂಡ ಅಲ್ಲಿ ನಡೆಯೋದಕ್ಕೆ ಮಾಜಿ ಶಾಸಕರಿಗೆ ಹೇಗೆ ಬಿಟ್ಟಿದ್ದೀರಿ? ಅವ್ರು ಏನು ಪ್ರಭಾವ ಬೀರ್ತಾ ಇದ್ದಾರೆ? ಯಾಕೆ ಇದನ್ನು ನಿಮ್ಗೆ ಇನ್ನೂ ಕೈವಶ ತಗೊಳಕ್ಕಾಗ್ತಿಲ್ಲ? ಒಬ್ರು CMಗೆ ಬಿಟ್ಟ ಮೇಲೆ ಇದನ್ನೊಬ್ಬ ಮಾಜಿ MLA ಕೈವಶ ಇದೆ ಅಂತಂದ್ರೆ ಇನ್ನು ಯಾಕೆ ಕಣ್ಮುಚ್ಚಿ ಕೂತಿದೆ BDA ಅನ್ನುವಂಥದ್ದು. BDAನಲ್ಲಿ ಕೂಡ ಮೂಡಾದಲ್ಲಿ ಏನು ಹಗರಣಗಳಾಗಿದೆ, ಅದೇ ರೀತಿ BDAನಲ್ಲೂ ಕೂಡ ಆಗಿರ್ಬೋದು, ಆಗ್ತಾ ಇದೆ ಅನ್ಬೋದು. ಬೃಹತ್ ಏನು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಭ್ರಷ್ಟಾಚಾರ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಲೆವೆಲಿಗೆ ಸಾಮಾಜಿಕ ವಲಯದಲ್ಲಿ ಮಾತು ಕೇಳಕ್ಕೆ ಬರ್ತಾ ಇರೋದು. ಆ ಮಟ್ಟಕ್ಕೆ ಇವರು ಹದಗೆಡಿಸ್ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಅಂತ ಇಲಾಖೆಯನ್ನ. ಅಭಿವೃದ್ಧಿ ಪ್ರಾಧಿಕಾರ ಹೋಗಿ ಇವತ್ತು ಭ್ರಷ್ಟಾಚಾರ ಇದು ತಾಂಡವಾಡ್ತಾ ಇದೆ ಅಲ್ಲಿ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ ಇವರು. ನೀವೇನು ಹೇಳ್ತಾ ಇದ್ದೀರೋ ನಾವು ಹಂಗೆ ಇದ್ದೀವಿ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕೊಟ್ಟಿದ್ದಾರೆ ಇವರು ಅಷ್ಟೇ. ಸರ್, ಅವರು ಮುಡಾ ಪ್ರಕರಣ ವಿಚಾರನ ತೆಗೆದಿದ್ದಕ್ಕೆ ಹೇಳ್ತಾರೆ. ಅದು ಆವಾಗ ಪ್ರತಿಪಕ್ಷಗಳಿದ್ವು ಸರ್, ಪ್ರತಿಭಟನೆ ಎಲ್ಲ ಮಾಡಿದ್ವು. ಬಟ್ ಈ ವಿಚಾರ ಪ್ರತಿಪಕ್ಷಗಳಿಗೆ ಗೊತ್ತಿಲ್ವಾ? ಅವರು ವಾಯ್ಸ್ ರೈಸ್ ಮಾಡಿಲ್ಲ ಯಾಕೆ ಅಂತ. ಇಲ್ಲಿ ಪಕ್ಷಾತೀತವಾಗಿ ಈತ ಪ್ರಭಾವ ಬೀರಿರ್ಬೋದು. ಒಂದು ಸ್ವತಂತ್ರ ಆಗ್ತಾರಂತೆ, ಕುಣಿಗಲ್ಲಿಂದ ಬಂದು ಇಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಪ್ರೈಮ್ ಲೊಕೇಶನ್ ಅಲ್ಲಿ ಇಷ್ಟೊಂದು ಜಾಗ ಹಿಡಿದ್ಬಿಟ್ಟು, ಯಾಕಂದ್ರೆ ಅಕ್ಕಪಕ್ಕದ ಅದೇ ಹೇಳಿದ್ರು, ಸೋಮಣ್ಣ ಅಂತವ್ರು ಇದ್ದಾರೆ, ಲೇಔಟ್ ಕೃಷ್ಣಪ್ಪ ಅಂತವ್ರು ಇದ್ದಾರೆ, ಪ್ರಿಯಾ ಕೃಷ್ಣ ಅಂತವ್ರು ಇದ್ದಾರೆ, ಸುತ್ತಮುತ್ತಲು ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಏನು ಇವತ್ತು ಯಾರು ಕೈವಶದಲ್ಲಿ ಇದೆಯೋ DK ಶಿವಕುಮಾರ್ ಅಂತವ್ರು ಇದ್ದಾರೆ, ಅವ್ರ ಕಣ್ಣಿಗೂ ಬೀಳದೇ ಇರುವಂತ ಪ್ರಾಪರ್ಟಿ ಏನಲ್ಲ ಇದು. ಒಂದಲ್ಲ ಒಂದು ಹೊತ್ತಿಗೆ ಇವರು ಕಣ್ಣಾಡಿಸಿ ಹೋಗಿರುವಂತ ಜಾಗಗಳೇ ಇವು. ಅಂದ್ರೆ ಇಂಥ ಜಾಗವನ್ನ ಬಿಟ್ಟು ಕೂತಿರೋದು BDA ತಪ್ಪು. BDA ಅಧಿಕಾರದಲ್ಲಿದ್ದಾಗ 2022ರಲ್ಲಿ ಸ್ವಾಧೀನಪಡಿಸ್ಕೊಂಡಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಸಮಯದಲ್ಲಿದ್ದ ಅಧಿಕಾರಿ ವಲಯ ಏನಿದೆಯಲ್ಲ ಅವರನ್ನ ಮೊದಲು ಇದಕ್ಕೆ ತಗೊಂಬರ್ಬೇಕು. ತರಬೇಕಾಗಿರೋದೇ ಅವರನ್ನ. ಇವನು ಏನು ಇವತ್ತು ದಬಾಳಿಕೆನೋ ಅಥವಾ ದುರಾಡಳಿತನೋ ನಡೆಸ್ಕೊಂಡು ಇನ್ನೂ ಖಾಸಗಿ ಇದರಲ್ಲೇನೆ ದರ್ಬಾರ್ ನಡೆಸ್ತಾ ಇದ್ರು. ಅಲ್ಲಿ ಸರ್ಕಾರಿ ಒತ್ತುವರಿ ಜಾಗವನ್ನ, ಸರ್ಕಾರಿ ಜಾಗ ಸ್ವಾಧೀನಪಡಿಸ್ಕೊಂಡಿರೋ ಜಾಗದಲ್ಲಿ ನಾನೇ ಕೂತ್ಕೊಂಡು ಮತ್ತೆ ನಡೆಸ್ತಾ ಇದ್ದೀನಿ ದರ್ಬಾರ್ ಅಂತಂದ್ರೆ ಖಾಸಗಿ ದರ್ಬಾರ್ ಇದು. ಇವ್ರು ನಡೆಸ್ತಾ ಇದ್ದಾರೆ ಅಂತಂದ್ರೆ ನೇರ ಆರೋಪ ಮಾಡಬೇಕಾಗಿರೋದು ಆತನ ಮೇಲಲ್ಲ, ಅವಕಾಶ ಮಾಡಿಕೊಟ್ಟಿರುವ BDA ಅಧಿಕಾರಿಗಳ ಮೇಲೆ. ಒಂದೊಮ್ಮೆ ಏನಾಗುತ್ತೆ ಅಂತಂದ್ರೆ BDA ಅಧಿಕಾರಿಗಳ ಗಮನದಲ್ಲಿ ಇಲ್ಲ ಅನ್ನುವಂಥದ್ದು ಏನಾದರೂ ಬರ್ಬೋದು. ಆದ್ರೆ ಇಲ್ಲಿ ದೂರು ಮೇಲೆ ದೂರು, ಆಮೇಲೆ ಕೋರ್ಟ್ನಲ್ಲಿ ಕೇಸು, ಇದೆಲ್ಲ ಆದಾಗ BDAನವರು ಅಲ್ಲಿ ಲೀಗಲ್ ಸೆಲ್ ಇದೆಯಲ್ಲ, BDAನಲ್ಲಿ ಲೀಗಲ್ ಡಿಪಾರ್ಟ್ಮೆಂಟ್ ಇದೆ, ಅವ್ರಗಳ ಗಮನದಲ್ಲಿ ಇಲ್ವಾ? ಹಾಗಾದ್ರೆ ಇದು ಯಾಕೆ ಗಮನ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಸ್ವಾಧೀನಪಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಅವ್ರ ಹೇಳಿಕೆಲ್ಲ ಇದೆಯಲ್ಲ ನನ್ನ ಗಮನದಲ್ಲಿ ಇದೆ. ಅಲ್ಲಲ್ಲ, ಅದನ್ನೇ ಹೇಳ್ತಾರೋದು. ಸ್ವಾಧೀನಪಡಿಸ್ಕೊಂಡು ಆದ್ಮೇಲೆ ನಮ್ಮ ಗಮನದಲ್ಲಿ ಇಲ್ಲ ಅಂತ ತಿರ್ಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಸಾಧ್ಯ ಇಲ್ಲ. ಇಲ್ಲಿ ನುಣಿಸ್ಕೊಳ್ಳೋಕೆ ಅವಕಾಶನೇ ಇಲ್ಲ, ಆಗೋದಿಲ್ಲ. ಹಾಗಾಗಿ ನೇರವಾಗಿ ಅವರು ಭಾಗಿಯಾಗ್ತಾರೆ ಇದಕ್ಕೆ. ಹಾಗಾಗಿ ನಾನು ಏನು ಇವತ್ತಿನ ದಿವಸ ಎಲ್ಲ ಭಾಳ ಕಟ್ನಿಟ್ಟು
ಕಮಿಷನರ್ ಅಂದರೆ ಮಣಿವಣ್ಣನ ಥರ ಇರಬೇಕು ಅನ್ನೋ ರೀತಿಯಲ್ಲಿ ಸಾಮಾಜಿಕವಾಗಿ ಬಿಂಬಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಹಿಂದಿನ ನಾನು ಕಾರ್ಯವೈಖರಿ ಹಂಗಿತ್ತು ಅಂತ. ಹೌದು, ಆ ಕಾರ್ಯವೈಖರಿ ಹೆಂಗಿತ್ತು, ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ರು ಅಲ್ಲಿ ಏನೇನು ನಡೀತು ಅನ್ನೋದು ಎಲ್ಲರಿಗೂ ಗೊತ್ತು. ಎಷ್ಟು ಹಗರಣಗಳಾಯಿತು, ಎಷ್ಟು ಪೂಟಿಗಳಾಯಿತು. ಆದರೂ ಸಾಮಾಜಿಕವಾಗಿ ಕೇಳ್ಬಂದ್ರೆ ಮಣಿವಣ್ಣನ ಅಂದರೆ ದ ಬೆಸ್ಟ್ ಆಫೀಸರ್, ಬೆಸ್ಟ್ IAS ಆಫೀಸರ್ಸ್ ಅಂತ ಇರೋದ್ರಲ್ಲಿ ಅಂತ ಬಿಂಬಿಸ್ತಾರೆ. ಹಾಗಾಗಿ ನಾನು 10/2/2026 ಸಂಪೂರ್ಣವಾದಂಥ ಮಾಹಿತಿ ಸೇರಿಸಿ ನಾನು ದೂರು ಕೊಟ್ಟೆ. ಅವ್ರು ಇವಾಗೇನೋ ಭಾಳ ಅಲ್ಲಿ ಕೆಲವು ಬದಲಾವಣೆಗಳು ತಂದಿದ್ದಾರೆ. ಆ ದೂರಿಗೆ 3 ತಿಂಗಳು ಕಾಲಾವಕಾಶ, ಈ ನಾನು ಕೊಟ್ಟಿರೋ ದೂರಿಗೆ ನೆಕ್ಸ್ಟು 3 ತಿಂಗಳು ಕಾಲಾವಕಾಶ. ಅಂದರೆ ಇದೆಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ, ಇಂಥ ಈ ಪ್ರಭಾವಿಗಳು ಇವ್ರು ಇರ್ತಾರಲ್ಲ, ಇವ್ರಿಗೊಂದು 3 ತಿಂಗಳು ಸಿಕ್ಕರೆ ಇನ್ನೂ ಒಂದು ಥರ ಹಬ್ಬ, ಅದಕ್ಕೇನೋ ಇನ್ನೊಂದು ಬಿಲ ತೋಡ್ಕೊಳಕ್ಕೆ ಹೋಗ್ತಾರೆ. ಇದೊಂದು ಅವಕಾಶ ಕೊಡಬಾರ್ದು, ತುರ್ತು ಬರಬೇಕು. ಆದರೆ ಎಲ್ಲೋ ಒಂದು ಕಡೆ ನನಗೊಂದು ಅನುಮಾನ ಏನು ಹುಡ್ತಾ ಇದೆ ಅಂದರೆ ಸರ್, ಇಲ್ಲಿ ಈ ಕಳೆದ 2023 ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಏನು ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೂ ಮತ್ತು ಅವ್ರ ತಮ್ಮ DK ಶಿವಕುಮಾರ್ ಅವ್ರಿಗೂ ನೇರ ವೈರ್ಯತ್ವದಲ್ಲಿ ತೋರಿಸ್ಕೊಂಡಿದ್ದೆ BB ರಾಮಸ್ವಾಮಿಗಳು. ಕೊಂದು ಬಿಡ್ತಾರಾ, ನಾನು ಸಾಯಿಸ್ಬಿಡ್ತಾರಾ ಅಷ್ಟೇನೇನಾ ಅನ್ನೋ ಟಿಕೆಟ್ ವಂಚಿತ ಆಗದಾಗ ಅಷ್ಟು ರೋಷಾವೇಶದಲ್ಲಿ ಮಾತಾಡಿಕೊಂಡ್ರು. ನಂತರದಲ್ಲಿ ಅಲ್ಲಿ ನಾಮಿನೇಷನ್ ಸಹ ಮಾಡಿಬಿಡ್ತಾರೆ, ಬಂಡಾಯ ಕಾಂಗ್ರೆಸ್ಸಿಗ ಅಂತ ಹೇಳಿ ಪಕ್ಷೇತರವಾಗಿ ನಿಂತ್ಕೊಳ್ತಾರೆ. ಅಲ್ಲಿ ನಿಂತಿದ್ದಂಥ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು DK ಶಿವಕುಮಾರ ಒಂದು ಕಾಸ ನೆಂಟಸ್ಥಾನದಲ್ಲಿರುವಂಥವ್ರು. ನಂತರ ಇವ್ರ ಪ್ರಭಾವ ಅಲ್ಲಿ ಹೋಗುತ್ತೆ, ರೆಕಮೆಂಡ್ಸ್ಗಳಿಂದ ಏನೋ ಮಾಡ್ಕೊಳ್ತಾರೆ. ಇವ್ರನ್ನ ತಟಸ್ಥ ಮಾಡಿಬಿಡ್ತಾರೆ, ಯಾರನ್ನ BB ರಾಮಸ್ವಾಮಿಗೌಡ್ರನ್ನ. ಅಲ್ಲೇನಾದ್ರು ಈ ಥರ ಆಸ್ತಿಗಳಿಗೆ ಒಳ ಒಪ್ಪಂದಗಳಾಗಿದೆಯಾ, ನಿನ್ನ ತಂಟೆಗೆ ಬರಲ್ಲಪ್ಪ, ನೀನು ಇಲ್ಲಿ ಚುನಾವಣೆಯಲ್ಲಿ ಇವರಿಗೆ ವಿರೋಧಿಗಳಾಗಬೇಡ ಅಂತೇಳಿ ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ಬಲವಾಗಿ ಹುಡ್ತಾ ಇದೆ. ಯಾಕೆ ಅಂತಂದರೆ 22ರವರೆಗೂ ನೀವೆಲ್ಲ ನಡೆದಿದ್ದಂಥದ್ದು, ನಂತರದಲ್ಲಿ 23 ಆದ ನಂತರ ತಟಸ್ಥ ಆಗ್ತದೆ. ಏನು 25 ವರ್ಷ ಆದ ನಂತರದ ಒಂದು ಹಿಂಬಾರ ಕೊಡ್ತಾರೆ ಮಾತ್ರ. ಆ ಹಿಂಬಾರ ಕೊಟ್ಟಿದ್ದಕ್ಕೆ 1 ವರ್ಷ ಆಯ್ತಾ ಬಂತು, ಆದರೂ ಸಹ ಇವ್ರ ಪೊಸಿಷನ್ಸ್ಗಳು ಹೋಗಿಲ್ಲ. ಇದೊಂದು ರಾಜಕೀಯ ಪ್ರಭಾವ PD ಅಧಿಕಾರಿಗಳ್ನೂ ಕಟ್ಟಾಗ್ತದ, ಇದು ನಾಳೆ ಸಹ ಮಣಿವಣ್ಣನೂ ಕಟ್ಟಾಕ್ಬಿಟ್ಟಿರ್ತದ ಅನ್ನೋ ಒಂದು ನಾನು 10/2/2026 ಏನು ಕಂಪ್ಲೇಂಟ್ ಸರ್? ಸೊ ಅದನ್ನೇ ಏನು ಇವತ್ತು ಬೆಂಗಳೂರು ನಗರದ ಪ್ರಮುಖ ಬಡಾವಣೆಯಲ್ಲಿ ಇರುವಂಥ ಈ ಒಂದು 200 ಕೋಟಿ ಮೌಲ್ಯದ ಆಸ್ತಿ, ಇಂಥದ್ದನ್ನ ನೀವು ನ್ಯಾಯಾಲಯದ ಆದೇಶ ಇದ್ರೂ ಸಹ ಇಲ್ಲಿವರೆಗೂ ನೀವು ಪೊಸಿಷನ್ಸ್ನ ತೊಗೊಂಡಿಲ್ಲ. ತುರ್ತು ಪೊಸಿಷನ್ಸ್ನ ತೊಗೊಳ್ಬೇಕು. ಮತ್ತು ಇದಕ್ಕೆ ಯಾರು ಈ ಅಲ್ಲಿಂದ ಇಲ್ಲಿವರೆಗೂ ಸಹಕರಿಸಿದಂಥ ನಿರ್ಲಕ್ಷ್ಯ BD ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನಾನು ದೂರು ಕೊಟ್ಟಿದ್ದೀನಿ. ಆದರೆ BD 3 ತಿಂಗಳು ಕಾಲಾವಕಾಶ ಕೊಟ್ಕೊಂಡಿದ್ದೆ ಅದಕ್ಕೆ. ಸರ್, ಈಗ ನಾವು ಮೇಲ್ಮನವಿ ಸಲ್ಲಿಸೋದಕ್ಕೆ ಅಥವಾ ನಾವೀಗ BDAಯನ್ನು ಎಚ್ಚೆತ್ತಿಸ್ಕೊಳ್ಳೋದಕ್ಕೆ ನಾವು ಮಾಡುವಂಥ ಕರ್ತವ್ಯ ಯಾವ ರೀತಿ ಇರಬೇಕು ಅಂತ? ಅಲ್ಲ, ಮೇಲ್ಮನವಿ ಸಲ್ಲಿಸುವಂಥದ್ದು ಏನೇ ಸುಪ್ರೀಂ ಮುಗೀತು ಅಲ್ಲ, ಮುಗ್ದಿದೆ. ಸುಪ್ರೀಂ ಕೋರ್ಟ್ನಲ್ಲೇ ಹೋಗಿ ಅಲ್ಲಿ ಅವರು BDAಗೆ ನಾವು BDAನವರು ಇಮಿಡಿಯೇಟ್ ಆಗಿ ಹೋಗಿ ಪೊಸಿಷನ್ ತಗೊಳ್ಬೇಕು. ಇದಕ್ಕೆ ಯಾವ ಮೇಲ್ಮನವಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. BDAನವ್ರು ಕಣ್ಮುಚ್ಚಿ ಕೂತಿದ್ದಾರೆ. BDAನವ್ರು ಹೋಗ್ಬೇಕು. BDAನವ್ರು ಎದ್ದೇಳಿ ಅಂತ ಹೇಳ್ಬಿಟ್ಟು ಇಂಥ ಪತ್ರಕರ್ತರು ಹೊಡಿತಾ ಇದ್ದಾರೆ, ಎದ್ದು ಹೋಗಿ ಅಂತ. ಆದ್ರೂ ಕೂಡ ಇವರು ನಿದ್ದೆ ಮಾಡ್ತಾರೆ. ಕುಂಭಕರ್ಣ ನಿದ್ದೆ, ಇವರು ನಿದ್ದೆ ಮಾಡೋ ರೀತಿ ನಾಟಕ ಆಡ್ತಾ ಇದ್ದಾರೆ. ನಿದ್ದೆ ಮಾಡ್ತಾರೆ, ಜಾಣ ನಿದ್ದೆ ಮಾಡೋರ್ನಾದ್ರೆ ಎಬ್ಬಿಸ್ಬೋದಂತೆ. ನಿದ್ದೆ ಮಾಡುವ ತರ ಆಟ ಆಡ್ತಿದ್ದವ್ರನ್ನ ಅಂದ್ರೆ ನಾಟಕ ಮಾಡ್ತಿದ್ದವ್ರನ್ನ ಎಬ್ಬಿಸ್ಕೊಳಕ್ಕಾಗಲ್ಲ. ಕಂಪ್ಲೀಟ್ ಈ ಪ್ರಕರಣ ನೋಡ್ತಾ ಇದ್ರೆ ಯಾರು ಪ್ರಭಾವಿ ಅಂತ ನಮಗೆ ಕಾಣಿಸ್ತಾ ಇದ್ದಾನೋ ಆತನಕ್ಕಿಂತ ಅವರ ಕೈಗೊಂಬೆಗಳಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿನ 2022ರ ಸ್ವಾಧೀನದ ನಂತರದಲ್ಲೂ ಕೂಡ ಅವರಿಗೆ ಅವಕಾಶ ಮಾಡಿಕೊಡ್ತಾ BDAಯನ್ನು ಮುಚ್ಚಿಟ್ಕೊಂಡೇ ಬಂದರು, BDA ಆಸ್ತಿಯನ್ನು ಮುಚ್ಚಿಟ್ಕೊಂಡೇ ಬಂದಿದ್ದಾರಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ಆಗುವವರೆಗೂ ಕರ್ನಾಟಕ ನ್ಯೂಸ್ ಬೀಟ್ ಸುದ್ದಿ ಪ್ರಸಾರ ಮಾಡ್ತಾನೆ ಇರುತ್ತೆ. ಈ ರೀತಿ ಎಷ್ಟು ಕಡೆ ನಮಗೆ ಕಾಣಿಸ್ಕೊಂಡ್ರೂ ಕೂಡ ನಾವು ಅಲ್ಲಿ ನಿಂತಿರ್ತೀವಿ. ಇದು ಒಂದು ಪ್ರಕರಣ ಬೆಂಗಳೂರಲ್ಲಿ ನಮಗೆ ಕಾಣಿಸಿರುವಂಥದ್ದಾದರೂ ಕೂಡ ಬೆಂಗಳೂರು ಸುತ್ತಮುತ್ತಲೂ ಪ್ರಭಾವಿಗಳ ಹಾವಳಿಗೆ ಬಿದ್ದು ಇನ್ನೊಂದಷ್ಟು ಪ್ರಕರಣಗಳು ನಮ್ಮ ಕಣ್ಣಿಗೆ ಬಂದೇ ಬರ್ತವೆ. ಈ ಪ್ರಕರಣ ಶಾಂತಿಯುತವಾಗಿ BDA ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇಷ್ಟು ಮೌಲ್ಯದ ಆಸ್ತಿ 200 ಕೋಟಿ ಹತ್ತತ್ರ ಮೌಲ್ಯದ ಆಸ್ತಿಯನ್ನು ಸರ್ಕಾರದ ಏನು BDA ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದರೂ ಕೂಡ ಇಷ್ಟು ದಿನ ಬಿಟ್ಟಿದ್ರಿ, ಇನ್ನಾದರೂ ಹೋಗಿ ಆ ಆಸ್ತಿಯನ್ನು, ಆ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಿ, ಅಲ್ಲಿರುವಂಥ ಖಾಸಗಿ ಒಡೆತನವನ್ನು ತೆರವುಗೊಳಿಸಿ, ನೀವು BDA ಅಧಿಕಾರಿಗಳು ಯಾರ ಜೊತೆಗೂ ಶಾಮೀಲಾಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿ. ಇನ್ನಾದರೂ ನೀವು ಆ ಪ್ರಭಾವಿಗಳ ಕೈಗೊಂಬೆ ಆಗದೇ ಇರೋ ರೀತಿಯಲ್ಲಿ ನಡ್ಕೊಳ್ಳಿ. ನಿಮ್ಮ ನಡವಳಿಕೆಯಿಂದ ಇನ್ನೊಂದಷ್ಟು ಜಾಗಗಳು BDA ಪಾಲಾಗುತ್ತೆ. ಪ್ರಭಾವಕ್ಕೆ ಒಳಗಾಗಬೇಡಿ. ಪ್ರಭಾವಿಗಳು ಯಾರೂ ಅಲ್ಲ, ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೀವು ಹಣಬಾಕತನಕ್ಕೆ ಬೀಳಬೇಡಿ. ಇಲ್ಲಿವರೆಗೆ ಬಿದ್ದಿದ್ದರೆ ಅದಕ್ಕೆ ಕಟ್ಟಿಟ್ಟು ಮೂಟೆ ಕಟ್ಟಿ ಸೈಡಿಗಿಟ್ಟು ಈ ಜಾಗವನ್ನು
ಸ್ವಾಧೀನಪಡಿಸ್ಕೊಂಡಿದ್ದೀರಲ್ಲ ಅದನ್ನು ಪ್ರೂವ್ ಮಾಡ್ಕೊಳ್ಳಿ. ಸರ್ ಅದೇ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಭೂಸ್ವಾಧೀನ ಜಾಗದಲ್ಲಿ ಪೆಟ್ರೋಲ್ ಬಂಕನ್ನು ಖಾಸಗಿತನಕ್ಕೋಸ್ಕರ ಯಾವ ರೀತಿ ಓಪನ್ ಮಾಡಿದ್ರು ಅನ್ನೋ ಕುರಿತಾಗಿ, ಇನ್ನು ಭೂಸ್ವಾಧೀನ ಜಾಗದಲ್ಲಿ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿದ್ರು, ಜಾಗಕ್ಕೆ GPA ಪಡ್ಕೊಂಡು ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿರೋದು. ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದ ಮಾಜಿ ಶಾಸಕ BDAನಿಂದ 2022ರಲ್ಲಿ ಪೆಟ್ರೋಲ್ ಬಂಕ್ ಜಾಗವನ್ನ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಆದರೂ ಕೂಡ ಇಷ್ಟು ವರ್ಷಗಳಾಗಿದೆ, ಬಟ್ ಪೆಟ್ರೋಲ್ ಬಂಕ್ ಚಾಲ್ತಿಯಲ್ಲಿದೆ. ಹಣದಾಸೆಗಾಗಿ BDA ಅಧಿಕಾರಿಗಳು ಕಳ್ಳಾಟ ಆಡ್ತಿದಾರ. BB ರಾಮಸ್ವಾಮಿ ಗೌಡಗೆ ಅಧಿಕಾರಿಗಳೇ ಸಾಥ್ ನೀಡಿದ್ರ? ಇದರ ಜೊತೆಗೆ ಮಾಜಿ ಶಾಸಕ BB ರಾಮಸ್ವಾಮಿ ಗೌಡ ಹಾಗೆ BDA ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಹಾಗೆ ಅಧಿಕಾರಿಗಳು ಕೂಡ ಭೂಸ್ವಾಧೀನದಲ್ಲಿ ಭಾಗಿಯಾಗಿರುವುದು ಗೊತ್ತಾಗ್ತಿದೆ. ಮಾಜಿ ಶಾಸಕರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇರೋದು. ಸರ್, ಈಗಾಗಲೇ ಮಾಜಿ ಶಾಸಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಎಷ್ಟೋ ವಿಚಾರಗಳು ಕೇಳಿದಾಗ ನಮಗೆ ಶಾಕ್ ಆಗುತ್ತೆ ಸರ್. ಸಾರ್ವಜನಿಕರಿಗೆ ಈ ವಿಚಾರ ಗೊತ್ತಾಗೋದೇ ಇಲ್ಲ. ಬಡವರು ಹೊಟ್ಟೆ ಮೇಲೆ ಮಾತ್ರ ಹೊಡಿತೀರಾ, ದೊಡ್ಡವರು ಪ್ರಭಾವಿಗಳಾದ್ರೆ ಏನು ಕಾಣಿಸೋದೇ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರ ಗಮನಕ್ಕೆ ಹೇಗೆ ತರೋದಕ್ಕೆ ಸಾಧ್ಯ ಸರ್ ಇದೆಲ್ಲ? ನೋಡಿ, ಇನ್ನೂ ಈ ಕೇಸ್ಗಳಿನ್ನೂ ಭೂಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅಂತ ಅವರು ತೆರೆಮರೆಗೆ ಸರಿಸಿರುವಂಥ ಕೇಸ್ಗಳನ್ನ ಇಂಥ ಪ್ರಾಮಾಣಿಕರು ಏನು ಹೋರಾಟದಲ್ಲಿ ಇದ್ದಾರೆ ಇವತ್ತಿಗೂ ಸಾಮಾಜಿಕ ಕಾರ್ಯಕರ್ತರಾಗಿ ಮತ್ತು ಇಂಥ ವಕೀಲರೆಲ್ಲ ಬಂದು ಈ ಸುದ್ದಿಗಳಿಗೆ ಪುಷ್ಟಿ ಕೊಡ್ತಾ ಹೋದಾಗ ಒಂದಷ್ಟು ಪ್ರಭಾವಿಗಳ ಪ್ರಭಾವನೂ ಕುಗ್ತಾ ಹೋಗುತ್ತೆ. ಅವ್ರೇನು ತೆರೆಮರೆಗೆ ಸರಿಸೋ ಪ್ರಯತ್ನ ಮಾಡ್ತಾರೋ ಇವರೆಲ್ಲ ಮುಂಚೂಣಿಗೆ ಬಂದು ನಿಂತ್ಕೊಂಡು ಇಂಥ ಪ್ರಕರಣವನ್ನು ಮುನ್ನೆಲೆಗೆ ತರ್ತಾ ಹೋಗಬೇಕು. ನಮ್ಮಂಥವ್ರು ಎಲ್ಲರೂ ನಿಂತ್ಕೋಬೇಕು, ಪತ್ರಕರ್ತರು, ಸ್ನೇಹಿತರು, ವಾಹಿನಿಗಳು ಅದೇ ರೀತಿ ಕೆಲಸ ಮಾಡಬೇಕು. ಇವತ್ತು ಅವ್ರ ಪ್ರಭಾವ ಏನು ಕುಗ್ಗೋದಕ್ಕೆ ಇಲ್ಲಿಂದ ಆಚೆಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತಿನವರೆಗೂ ಏನಿತ್ತು, ಅವರು ಸಲೀಸಾಗಿ ಓಡಾಡ್ಕೊಂಡಿದ್ರು, ಖಾಸಗಿ ದರ್ಬಾರ್ ನಡೆಸ್ಕೊಂಡಿದ್ರು, ಇವತ್ತಿಂದ ಆಚೆಗೆ ಸಾಧ್ಯತೆ ಇಲ್ಲ. ಯಾಕಂದರೆ ನಾವು ಈಗಾಗಲೇ ಇದು ಸಾಮಾಜಿಕವಾಗಿ ತೆರೆದಿಟ್ಟಿದ್ದೀವಿ, ಇದನ್ನು ಜನರ ಮುಂದೆ ತೆರೆದಿಟ್ಟಾಗಿದೆ ಈ ಕೇಸ್. ಈಗ ಅಷ್ಟು ಈಸಿಯಾಗಿ ಸ್ವಾಧೀನಪಡಿಸ್ಕೊಂಡಿರೋ ಜಾಗವನ್ನು ಇವರು ಖಾಸಗಿ ಒಡೆತನದಲ್ಲಿ ಪೆಟ್ರೋಲ್ ಬಂಕೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಅಂತ ನಾವು ಇನ್ನು ಹೇಳಿದ್ದೀವಿ. ಇನ್ನು ಮುಂದೆ ಅಷ್ಟು ಸಲೀಸಲ್ಲ. ಅಧಿಕಾರಿಗಳು ಕೂಡ ಯಾವುದೇ ಪ್ರಭಾವ ಬೀರಿದ್ರೂ ಕೂಡ ಅಷ್ಟು ಸಲೀಸಾಗಿ ಮುಂದೆ ಹೋಗೋದಕ್ಕಾಗಲ್ಲ. ಹೋಗೋದಕ್ಕೆ ನಾವು ಬಿಡೋದು ಇಲ್ಲ. ಎಲ್ಲ ತಂಡೋಪತಂಡವಾಗಿ ಇನ್ನೂ ಒಂದಷ್ಟು ಜನ ಸೇರ್ಕೋತಾರೆ. ಆ ಬಗ್ಗೆ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದ ಹೋರಾಟಗಳೇ ನಡೆಯುತ್ತೆ. ಇದು ಬರೀ ಒಂದು ವಾಹಿನಿಯ 4 ಗೋಡೆಯ ಮಧ್ಯೆ ಕೂತ್ಕೊಂಡಿರುವಂಥದ್ದಲ್ಲ. ಇವತ್ತೇನು ನಾವು ಒಂದಷ್ಟು ದಿನ ಇವರಿಗೆಲ್ಲ ಕೈ ಚೆಲ್ಲಿ ಕೂತಿದ್ರು BDAದವರು, ಅವರ ಕೈ ಕಟ್ಟುವಂಥ ಕೆಲಸ ಇವತ್ತಿಂದ ಆಗುತ್ತೆ. ಇವತ್ತಿನವರೆಗೂ ಕೈ ಚೆಲ್ಲಿ ಕೂತಿದ್ರು ಅವರು, ಯಾಕಂದರೆ ಪ್ರಭಾವ ಹಂಗಿತ್ತು. ಇವತ್ತಿಂದ ಶುರುವಾಗುತ್ತೆ. ನಮ್ಮವರು ನೇರವಾಗಿ ಅಲ್ಲಿ ಹೋಗಿದ್ದೇನಾದ್ರೂ ಸಿಕ್ಕಿದೆಯಾ? BDAಗೆ ಹೋಗಿದ್ದು? ಸರ್, ಈಗ ನೇರ ಸಂಪರ್ಕದ ಮೂಲಕ ಅಲ್ಲಿಂದಲೇ ಲೈವ್ ಬರ್ತಾ ಇದ್ದಾರೆ. ಸೊ ಮಾತನಾಡ್ತಾ ಹೋಗೋಣ. ಸೊ ಈಗ BDA ಪಾಲಿನ 200 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಗುಳುಂ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರ ಅಲ್ಲಿಂದಲೇ ಲೈವ್ ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್, ಈಗಾಗಲೇ ಒತ್ತುವರಿಯ ಆರೋಪ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗ್ತಾ ಇದೆ. ಈ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿರೋ ಜಾಗದಲ್ಲಿ ನೀವು ಇದೀರಾ ಅಂತ ನಾವು ಅನ್ಕೊಳ್ತೀವಿ. ಸೊ ಇಲ್ಲಿವರೆಗೂ ಆ ವಿಚಾರ ಯಾಕೆ ಅವ್ರಿಗೆ ಗಮನಕ್ಕೂ ಬಂದಿಲ್ಲ? ಅಟ್ಲೀಸ್ಟ್ ನೀವು ಆ ಜಾಗವನ್ನು ತೋರಿಸುವ ಪ್ರಯತ್ನವನ್ನ ನಮ್ಮೆಲ್ಲರಿಗೂ ಮಾಡಬಹುದಾ ಸಂಜಯ್? ದಯಾನ, BDA ಆಫೀಸ್ ಬಳಿ ನಾನಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳ ಜೊತೆ ಇದೇನು ಈ ಒಂದು ಹಗರಣ ಏನಿದೆ, ಈ ಒಂದು ಅಕ್ರಮ ಏನಿದೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೀಲಿಕ್ಕೆ ಅಂತ ಬಂದಿದ್ದು. ಅಧಿಕಾರಿಗಳು ಹೇಳುವ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಒಂದು ಏನು ಭೂಸ್ವಾಧೀನವನ್ನು ತೆಗೆದುಕೊಂಡಿದ್ದೀವಿ, ಅದಕ್ಕೆ ನೋಟಿಸನ್ನು ಕೊಡ್ತೀವಿ, ಅದಾದ ಬಳಿಕ ಒಂದಿಷ್ಟು ಕ್ರಮ ಇದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಆ ನೋಟಿಸನ್ನು ಕೊಡಬೇಕು, ಅದಾದ ಮೇಲೆ ಅವರು ಒಂದು ಏನಾದರೂ ಆಕ್ಷೇಪಣೆ ಇದೆಯಾ, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ವೆರಿಫೈ ಮಾಡಿ ಅದಾದ ಮೇಲೆ ಆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಆ ಒಂದು ಅಂದರೆ 1978ರಲ್ಲಿ ಆಗಿರುವಂತಹ ಒಂದು ಭೂಸ್ವಾಧೀನವನ್ನು 2022ರಲ್ಲಿ ಮತ್ತೆ ಅದನ್ನು ಒಂದು ಸರ್ಕಾರದ ಸ್ವಾಧೀನಕ್ಕೆ ತಗೊಂಡು ಅಲ್ಲಿದ್ದಂಥ ಪೆಟ್ರೋಲ್ ಬಂಕ್ ಇರ್ಬೋದು, ಇಲ್ಲ ಖಾಸಗಿ ಬಿಲ್ಡಿಂಗ್ಗಳೇನಿದ್ದಾವೆ ಅವನ್ನ ತೆಗಿಲಿಕ್ಕೆ ಈಗ BDA ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು ಯಾಕೆ? ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು. ಅಂದರೆ ಈ ಒಂದು BDA ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ, ಇಲ್ಲ ಏನಾದರೂ ಅಧಿಕೃತವಾಗಿ ಅವರೇನಾದ್ರೂ ದಾಖಲಾತಿಯನ್ನು BDA ಅಧಿಕಾರಿಗಳು ಕೊಟ್ಟಿದ್ದಾರಾ? ಇದೆಲ್ಲವೂ ಕೂಡ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಒಂದು ಏನು BDA ಅಧಿಕಾರಿಗಳು ಸಾಮಾನ್ಯ ಜನರು ಯಾವುದೋ ಒಂದು ಸರ್ಕಾರಿ ಜಾಗದಲ್ಲಿ ಏನೋ ಒಂದು ಅಂಗಡಿಯನ್ನು
ಜೀವನವನ್ನು ನಡೆಸ್ತಾ ಇರ್ತಾರೆ, ಇಲ್ಲ ಒಂದು ಆ ನಿರ್ಗತಿಕ ಜನರು ಹೋಗಿ ಏನೋ ಒಂದು ಶೆಡ್ಡನ್ನು ಹಾಕ್ಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಆ ಗಂಟೆಯಲ್ಲಿ ಅಂದರೆ ಆ ವಿಷಯ ತಿಳಿದಂತಹ ಗಂಟೆಯಲ್ಲೇ ಅಲ್ಲಿಂದ ಎತ್ತಂಗಡಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಪ್ರಭಾವಿಗಳಿಗೆ ಯಾಕೆ ಅಂದರೆ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಏನು ಖಾಸಗಿ ಬಿಲ್ಡಿಂಗ್ಗಳಿರ್ಬೋದು ಮತ್ತು ಏನು ಪೆಟ್ರೋಲ್ ಬಂಕ್ ಇದೆ ಆ ಜಾಗವನ್ನು ತೆರವುಗೊಳಿಸೋಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದಿಷ್ಟು ಅನುಮಾನವನ್ನು ಮೂಡಿಸುವಂಥದ್ದು ದಯಾನ. ಸಂಬಂಧಪಟ್ಟಂತೆ ಅಲ್ಲಿ ಬಿಡಿಎ ಅಧಿಕಾರಿಗಳನ್ನ ಏನಾದರೂ ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ರ ಅಥವಾ ಅವ್ರು ಹೇಳುವಂತ ಮಾತುಗಳೇನು ಸಂಜಯ್? ದಯಾನ ಏನಂತ ಹೇಳಿದ್ರೆ ಅವರು ಹೇಳ್ತಾ ಇರೋದಿಷ್ಟೇ, ಎಲ್ಲವೂ ಕೂಡ ಕೆಲಸ ಆಗ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಪ್ರಭಾವಕ್ಕೆ ನಾವು ಒಳಗಾಗಲ್ಲ ಅಂತ ಹೇಳಿ. ಆದರೆ ಅದೇ ಪ್ರಶ್ನೆಯನ್ನು ಈಗ ನಾವು ಕರ್ನಾಟಕ ನ್ಯೂಸ್ ಬೀಟಿಂದ ಇರ್ಬೋದು ಮತ್ತು ಸಾರ್ವಜನಿಕರು ಕೇಳೋದೇನಪ್ಪ ಅಂತ ಹೇಳಿದ್ರೆ, ನೀವು 1978ರಲ್ಲಿ ಒಂದು ಸ್ವಾಧೀನವನ್ನು ಪಡ್ಕೊಂಡಿರುವಂಥ ಜಮೀನದು, ಜಾಗ ಅದು, ಆ ಜಾಗವನ್ನು 2022ರಲ್ಲೂ ಕೂಡ ಈ ಒಂದು ಏನು ಕೇಸನ್ನು ತೆಗೆದುಕೊಂಡು ಅದನ್ನು ಸ್ವಾಧೀನ ಪಡೀಬೇಕು ಅಂತೇಳಿ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಆದರೆ ಯಾಕೆ ಇನ್ನೂ ಡಿಲೇ ಆಗಿದೆ ಅಂತ ಹೇಳಿದ್ರೆ, ನಾವು ಮಾಡ್ತಾ ಇದ್ದೀವಿ, ನಾವು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಬಿಟ್ಟರೆ ಯಾವುದೇ ರೀತಿಯ ಚುರುಕಾದ ಕೆಲಸವನ್ನು ಮಾಡ್ತಾ ಇಲ್ಲ. ಆಮೆಗತಿಯಲ್ಲಿ ಅವರ ಕೆಲಸ ಸಾಗ್ತಾ ಇರುವಂಥದ್ದು. ಅದಾದ ಮೇಲೆ ಈ ಒಂದು ಎಲ್ಲವನ್ನ ವಿಚಾರಗಳನ್ನು ನೋಡಿದ್ರೆ ಯಾವುದೋ ಒಂದು ಪ್ರಭಾವಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅನ್ನೋದು ಅಂದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ದಯಾನ. ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ಹೇಳ್ತಾ ಇದ್ರು ನಮ್ಗೇನು ಗೊತ್ತೇ ಇಲ್ಲ, ಕ್ಲಾರಿಟಿ ಇದೆ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಾರಂತೆ ಸರ್. ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅಂತ ಹೇಳೋದ ಮೇಲ್ಗಡೆ ಇವರು ಕ್ಲಾರಿಟಿ ಇನ್ನು ಅಂತ ಏನು ಕೊಡುವಂಥದ್ದೇನಿಲ್ಲ. ಸ್ವಾಧೀನ ಪಡಿಸ್ಕೊಂಡದಾಗಿದೆ, ಅವರು ದಾಖಲಾತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೆಟ್ರೋಲ್ ಬಂಕ್ನ ತೆರವುಗೊಳಿಸಲಾಗಿದೆ ಅಂತಲೇ ಅವರು ಬರೆದಿದ್ದಾರೆ, ಸ್ಪಷ್ಟವಾಗಿ ಹೇಳಿ 22ರಲ್ಲಿ ತೆರವುಗೊಳಿಸಲಾಗಿದೆ ಅಂತಲೇ ಹೇಳಿದ್ದಾರೆ. ತೆರವುಗೊಳಿಸಲಾಗಿದೆ, ಈಗ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಲ್ಲೇ ಅನುಮಾನ ಇರುವಂಥದ್ದು. ನೀವು ಸ್ಪಷ್ಟವಾಗಿ ಸ್ವಾಧೀನ ಪಡಿಸ್ಕೊಂಡಿರೋದೇನೋ, ತೆರವುಗೊಳಿಸಿರೋದೇನೋ, ಪೆಟ್ರೋಲ್ ಬಂಕ್ ಉದ್ಭವ ಆಯ್ತಾ, ಮತ್ತೆ ಉದ್ಭವ ಆಯ್ತಾ? ಅದೇ ಪೆಟ್ರೋಲ್ ಬಂಕ್ನ ಚಿತ್ರಣ ಭಾರತ್ ಪೆಟ್ರೋಲ್ ಬಂಕ್ ಅಲ್ಲಿರುವಂಥದ್ದು ಗೌಡ್ರೆ, ಭಾರತ್ ಪೆಟ್ರೋಲ್ ಬಂಕ್ ಅಲ್ಲಿರುವಂಥದ್ದು ಅದೇ ಪೆಟ್ರೋಲ್ ಬಂಕ್ ಅನಾದಿ ಕಾಲದಿಂದನೂ ಇದೆ, ಆಗ್ಲಿಂದನೂ ಅದೇ ಪೆಟ್ರೋಲ್ ಬಂಕ್ ಇದೆ. ಇವ್ರು 15 ದಿನಕ್ಕೆ ಮೋಸ್ಟ್ಲಿ ಒಂದು ಸ್ಥಗಿತ ಮಾಡಿಸಿ ಹಂಗೆ ಶುರು ಮಾಡಿಸಿರ್ತಾರೆ. ಜನಕ್ಕೆ ಒಂದು ಕಣ್ಣ ಮುಚ್ಚಲೆ ಆಟ ಆಡಿಸೋದಕ್ಕೆ ಒಂದು 15 ದಿನನೋ 20 ದಿನನೋ ಸುಮ್ಮನೆ ಮುಚ್ಚಿದಂಗೆ ಮಾಡಿ ಆಮೇಲೆ ನೀವು ತೆರೆದಿಟ್ಕೊಳ್ಳಿ ಅಂತೇಳಿ ಹೇಳಿ ಒಂದೇನೋ ಒಂದು ಮಾಡ್ದಂಗೆ ಇದ್ದಾರೆ. ಇದ್ರ ಬಗ್ಗೆ ತುಂಬಾ ದೊಡ್ಡ ಪ್ರಯತ್ನ ನಡೀಬೇಕು. 22 ಕಾರ್ಯಾಚರಣೆಗೆ ಎಷ್ಟು ಖರ್ಚಾಗಿದೆ, ಯಾವ್ಯಾವ ಅಧಿಕಾರಿಗಳು ಭಾಗವಹಿಸಿದ್ರು ಅನ್ನೋದು ನಿಜಕ್ಕೂ ಕಾರ್ಯಾಚರಣೆ ನಡೀತಾ ಅನ್ನುವಂಥದ್ದನ್ನೇ ಫಸ್ಟ್ ಪ್ರಶ್ನೆ ಮಾಡಬೇಕಾಗಿರೋದು ನಾವು. ಇವಾಗ ಅವ್ರು ಕೊಡ್ತಾರಲ್ಲ, ಲೆಕ್ಕ ಕೊಡ್ಬೇಕಾಗತ್ತಲ್ಲ, ಅವತ್ತು ಕಾರ್ಯಾಚರಣೆ ಖರ್ಚಾಗಿರುವಂತದ್ದು ಮಾಹಿತಿ ಎರಡು ಕಡೆ ಹೇಳ್ತಾರೆ. ಒಂದು ಕಡೆ ಅವ್ರ ಪೊಸಿಷನ್ ತಗೊಂಡಿದ್ದಾರೆ ಅವತ್ತು, ಇನ್ನೊಂದ್ ಕಡೆ ಯಾಕೆ ತಗೊಂಡಿಲ್ಲ, ಆದ್ರೆ ಲೆಕ್ಕ ಎರಡಕ್ಕೂ ಕೊಡ್ತಾರಲ್ಲ. ಹೌದು, ಬಟ್ ಆ ಖಾಲಿ ಪೊಸಿಷನ್ಸ್ ಇವರೇನೇನೆ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಬಿಡ್ತಾ ಇದ್ದಾರಲ್ಲ, ಕ್ಲೀನ್ ಮಾಡಿ ಅಲ್ಲೆಲ್ಲೋ ಬಿಡಿ ಅಂತ ಬೋರ್ಡ್ ಹಾಕಿಲ್ಲ, ಅದನ್ನ ಜೀವಿಗೆ ಮಾಡ್ಕೊಡ್ತೀನಿ ಯಾರು ಬರಲಿ ಆ ರೀತಿಯಲ್ಲಿ ಅಂತ ಬಿಲ್ಡರ್ಸ್ ಆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೂ ಅದನ್ನ ಕೈ ಹಾಕೊಂಡು ಕುಂತಿದ್ದಾರೆ. ಕನಿಷ್ಠ ಅಲ್ಲೇ ಆ ಸ್ಪೆನ್ಸ್ ಹಾಕಿದ್ದು ನಾವು ಅಂತೇಳಿ ಬಿಡಿ ಏನಾದ್ರು ನಮ್ಮದು ಆಸ್ತಿ ಅಂತ ಏನಾದ್ರು ಅಲ್ಲಿ ಬೋರ್ಡ್ ಹಾಕಿದರೆ, ಅಲ್ಲಿರೋಂಥ ಯಾವುದೋ ಒಂದು ಹಳೆ ಬೋರ್ಡ್ ಅದ್ರ ಮೇಲೆ ಯಾರ್ಯಾರೋ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಹಾಕ್ಕೊಳ್ತಾರೆ, ಅದನ್ನಾರು ಇವರು ತೆರವುಗೊಳಿಸಿ ಬೋರ್ಡ್ ಇದೆಯಾ ಹಾಲಿನಲ್ಲಿ ಇದೆ, ಯಾರೋ ಶುಭಾಶಯಗಳು ಅದನ್ನ ಹಾಕೊಂಡು ಕುಂತಿದ್ದಾರೆ. ಆ ರಸ್ತೆ ಟ್ರಾಫಿಕ್ ಸಿಗ್ನಲ್ ಪಕ್ಕದಲ್ಲೇನೆ ಯಾರ್ದೋ ಒಬ್ಬ ರಾಜಕಾರಣಿದಲ್ಲಿದ್ದು ಒಂದು ಶುಭಾಶಯಗಳು, ಅದನ್ನ ತೆರವುಗೊಳಿಸಿ ಸಂಪೂರ್ಣ ಆಸ್ತಿ ಬಿಡಿ ಸ್ವತ್ತು ಅಂತ ಇವ್ರು ಯಾಕೆ ಬೋರ್ಡ್ ಹಾಕಲಿಲ್ಲ? ಮತ್ತೆ ಸರ್ ವೀಕ್ಷಕರು ತೋರಿಸ್ಬಿಡಿ ಸರ್, ಆ ಕಾಪಿ ಇದ್ರೆ ಪೆಟ್ರೋಲ್ ಬಂಕ್ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದೇನು ಅಂತಂದ್ರೆ, ಇವರು ಸ್ವಾಧೀನ ಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಿರೋ ಜಾಗದಲ್ಲಿ ಈಗಲೂ ಬೇರೆಯವರಿಗೆ ಪ್ರಭಾವಿಗಳಿಗೆ ನಡೆಸೋದಕ್ಕೆ ಅವರಿಗೆ ಇದ್ದಿದ್ದಂಗೆ ಇವತ್ತಿವರೆಗೂ ಏನಿದೆಯೋ ಹಿಂದೆ ಏನಿತ್ತೋ ಅದೇ ರೀತಿ ನಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಅಧಿಕಾರಿಗಳು ಇವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನೋ ನಿಟ್ಟಲ್ಲೇ ಕೆಲಸ ನಡೆದಿರೋದು ಇವತ್ತಿನವರೆಗೂ. ಹಾಗಾಗಿ BDA ಮೇಲೇನೆ, BDA ಅಧಿಕಾರಿಗಳ ಮೇಲೇನೆ ನೇರವಾಗಿ ಆರೋಪ ಹೊರಿಸ್ಬೋದು ಈ ನಿಟ್ಟಲ್ಲಿ ನೋಡಿದ್ರೆ. ಆಮೇಲೆ ಈತ ಪ್ರಭಾವ ಏನ್ ಬೀರಿದಾನೆ, ಯಾರಿಂದ ಪ್ರಭಾವ ಬೀರಿಸಿದ್ದಾರೆ, ಮತ್ತೆ ಯಾಕೆ ಆ ಸ್ಥಳವನ್ನ ಇನ್ನೂ BDA ಕೈವಶಕ್ಕೆ ತಗೊಳಕ್ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ. ಇವ್ರು ಎಚ್ಚೆತ್ಕೊಳ್ಬೇಕಾಗಿರೋರು ಯಾಕೆ ಈ ರೀತಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಇವತ್ತಿಂದಾದ್ರೂ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಈ ಆಸ್ತಿಯನ್ನ ಸ್ವಾಧೀನ ಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರಲ್ಲ, ಅದನ್ನ ನಿಜವಾಗ್ಲೂ ಆ ಕಾರ್ಯರೂಪಕ್ಕೆ ತನ್ನಿ, ನಿಜವಾಗ್ಲೂ ಸ್ವಾಧೀನ ಪಡಿಸ್ಕೊಳ್ಳಿ, ಆ ಪೆಟ್ರೋಲ್ ಬಂಕನ್ನು ತೆರವುಗೊಳಿಸಿ, ನಿಮಗೆ ಬೇಕಾದ ರೀತಿಯಲ್ಲಿ ಸರ್ಕಾರಕ್ಕೆ ಲಾಭ ತರುವಂತೆ ಅಲ್ಲಿ ಕಟ್ಟಡವನ್ನು ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿ ಸರ್ಕಾರಕ್ಕೆ ಆದಾಯ ಬರುವಂತೆ ನಡೆಸ್ಕೊಳ್ಳಿ, ಖಾಲಿ ಬಿಡಿಸ್ಬಿಡಿ. ಈಗಾಗಲೇ ಅವ್ನು ಟೀಸರ್ ಬಿಟ್ಟಂಗೆ ಬಿಟ್ಟಿದ್ದಾನೆ, ವಿಡಿಯೋ ಕಳಿಸ್ಕೊಟ್ಟು ನಾವು JVಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರೋ ರೂಪದಲ್ಲಿ ಮಾತಾಡಿಸಿದ್ದಾರೆ.
ಅಂದರೆ ಯಾರಾದರೂ ಬರ್ತಾರ ಅಂತ ಒಂದು ಕಾದು ನೋಡುವ ತಂತ್ರದಲ್ಲಿದ್ದಾರೆ. ಈಗ ಸರಿಯಾದ ಸಮಯ. ಅವರು ವ್ಯಾಪಾರಕ್ಕೆ ನಿಂತು ಇನ್ನೊಬ್ಬ ಯಾರೋ ಮೋಸ ಹೋಗೋ ಮೊದಲು ಇದನ್ನ ಕ್ರಮ ತಗೊಳ್ಳಿ, ಸ್ವಾಧೀನಪಡಿಸ್ಕೊಳ್ಳಿ. ಮತ್ತು ಪ್ರಮುಖವಾಗಿ ಇವತ್ತೇನು ಸರ್ಕಾರ GBA ಮಾಡಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ದಾರೆ, ಅದ ಪ್ರಾಧಿಕಾರದ ಅಡಿನಲ್ಲೇ BDA, ಬೆಸ್ಕಾಂ, BWSSP ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಸೊ ನಂದು BDA ನಂದು ಅನ್ನೋಕ್ಕಾಗೋದಿಲ್ಲ, ಇನ್ನೊಂದು ಅನ್ನೋಕ್ಕಾಗಲ್ಲ. GBAನಲ್ಲೂ ಇದೆ. ಈ ನಗರಾಭಿವೃದ್ಧಿ ಸಚಿವರು ಮೊನ್ನೆ DCM ಅವರು ಮನಸ್ಸು ಮಾಡಿದ್ರೆ ಇದು ಕ್ಷಣಾರ್ಥದಲ್ಲಿ ಆಗ್ತದೆ. ಇಲ್ಲ ಅಂತ ನೀವೇನೋ ಕುಣಿಗಲ್ ಒಪ್ಪಂದ ಥರದ್ದು ಏನಾದ್ರು ಇಟ್ಕೊಂಡಿದ್ರೆ ಅದಕ್ಕೆ ಈ ನ್ಯಾಯಾಲಯ ತಿರುಗೊಂದು ದುಡ್ಡು ಕಂಡು ಬಿಡಬೇಕಾಗ್ತದೆ, ಲೋಕಾಯುಕ್ತನೂ ಗಮನ ಕೊಡಬೇಕಾಗ್ತದೆ. ಇಡೀ ನಮ್ಮ ಮಾಧ್ಯಮ ಇವತ್ತು ನಾವು ಹೇಳ್ತಾ ಇದ್ದೀವಿ, ಅದರ ದೊಡ್ಡ ಸುದ್ದಿ ಆಗುತ್ತೆ. ಅದಕ್ಕೆ ಅವಕಾಶ ಕೊಡ್ದಂಗೆ ಮಾಡ್ಕೊಳ್ಬೋದು. ಇವರು ಅವಕಾಶನ ಇದೆ. ಆ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಇದಕ್ಕೊಂದು ಆದೇಶನೂ ಕೊಡ್ಬೋದು, BDAಗೆ ಎಚ್ಚರಿಸ್ಕೊಂಡು ಮಾಡ್ಬೋದು ಈ ಕೆಲಸ. ಸರ್, ಕೊನೆಯದಾಗಿ ನೀವು ಒಂದು ಮಾತಲ್ಲಿ ಹೇಳೋದಾದ್ರೆ, ಇವಾಗ ಇವರು ಬಿಡಿಯನವರು ಅವಾಗ ಹೇಳ್ತಾ ಇದ್ದಾರೆ ನಾವು ಪೊಸಿಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು, ಯಾಕೆ ಇವರಿಗೆ ಜನರ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಬಿಡಿಯನವರು ಮಾಡ್ತಾ ಇದ್ದಾರೆ? ಇವ್ರು ನೀವು ನಿಯತ್ತಾಗಿ ಇದ್ರೆ BDAನಲ್ಲಿ ನೀವು ಸಂಬಳ ತಗೊಳ್ಳೋದಿಲ್ವಾ? ಆ ಸಂಬಳದ ಹಣಕ್ಕೆ ನೀವು ಆದ್ರೂ ಕೆಲಸ ಮಾಡ್ಬೇಕಲ್ವಾ? ಜನಗಳ ಯಾರೋ ಒಂದು ಆಸ್ತಿ ಇಲ್ಲ, ಯಾವುದೋ ಒಂದು ಮನೆಯಲ್ಲಿ ಒಂದು ಶೆಡ್ ಹಾಕೊಂಡು ಕೂತ್ಕೊಂಡಿದ್ರೆ ಅದಕ್ಕೆ ನೀವು JCB ತಗೊಂಡೋಗಿ ಪೊಲೀಸ್ನವ್ರು ತಗೊಂಡು ಕಾರ್ಯಾಚರಣೆ ಮಾಡಿ ಅವ್ರನ್ನ ಬೀದಿಲಿ ನಿಲ್ಸೋದಿಲ್ವಾ? ಆದ್ರೆ ಇಂಥ ಒಂದು ಆಸ್ತಿಯನ್ನು ಯಾಕೆ ಬಿಟ್ಕೊಂಡು ನೀವು ಸುಮ್ಮನೆ ಕೂತಿದ್ದೀರಿ? ಕೋರ್ಟ್ ಆದೇಶ ಇಲ್ವಾ? ಇದನ್ನೆಲ್ಲ ನಿಮ್ಗೆ ಇನ್ನೇನು ಇನ್ನು ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ನಿಮಗೆ ಕಂಪ್ಲೇಂಟ್ ಆಗಿ ನೀವು ಯಾರ್ಯಾರು 80ರಿಂದ ಇಲ್ಲಿವರೆಗೆ ಯಾರ್ಯಾರು ಇದರಲ್ಲಿ BDA ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಇದರಲ್ಲಿ ಅವರು ನೇರವಾಗಿ ಹೊಣೆ ಅಲ್ವಾ ಇದಕ್ಕೆ? ಹಾಗಾಗಿ ಎಲ್ಲರ ವಿರುದ್ಧನೂ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ಇಲ್ಲ ಇಮಿಡಿಯೇಟ್ ಆಗಿ ಅದನ್ನು ಪೊಸಿಷನ್ ತಗೊಂಡು ಆ ಸರ್ಕಾರಿ ಆಸ್ತಿನ ಉಳಿಸುವಂತ ಕೆಲಸ ಮಾಡಿ ಇನ್ನಾದರೂ ಕೂಡ. ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ, ಇಷ್ಟೊತ್ತು ಮಾತನಾಡಿದ್ದಕ್ಕೆ, ಅಕ್ರಮದ ವಿಚಾರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ತೆ. ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದೋಗಿರೋದಾಗಿ, ಹಣದಾಸೆಗೋಸ್ಕರ ಅಧಿಕಾರಿಗಳು ನಿಜಕ್ಕೂ ಕೂಡ ಕಳ್ಳಾಟ ಆಡ್ತಿದ್ರೆ ಎಲ್ಲರಿಗೂ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು. ಒಟ್ನಲ್ಲಿ ಅನ್ಯಾಯದ ವಿರುದ್ಧವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಹೊಂದಿರುವಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.